ನಮಸ್ತೆ ವೀಕ್ಷಕರೇ, ವಧು ಸೀರಿಯಲ್ನ 6ನೇ ಎಪಿಸೋಡ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಧು ಮತ್ತು ಸಾರ್ಥಕ್ ಡಿವೋರ್ಸ್ ಬಗ್ಗೆ ಮಾತಾಡುವಾಗ ವಧು ಇದು ಕಷ್ಟದ ಡಿಸಿಷನ್ ಅಂತ ಹೇಳೋ ಟೈಮ್ಗೆ ಸರಿಯಾಗಿ ಯಶೋಮತಿ ಅವರು ಬಂದು ಯಾವುದದು ಕಷ್ಟದ ಡಿಸಿಷನ್ ಅಂತ ಕೇಳಿದಾಗ ವಧು ಮತ್ತು ಸಾರ್ಥಕ್ ಗಾಬರಿಯಿಂದ ಎದ್ದು ನಿಲ್ತಾರೆ. ಅವರ ಹಿಂದೆನೇ ಬಂದ ಪ್ರಿಯಾಂಕಾ, ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅತ್ತೆ, ಪಾರ್ಟಿ ದಿನನೂ ಕೆಲಸ ಇಟ್ಕೊಂಡಿದ್ದಾನೆ, ಆ್ಯನಿವರ್ಸರಿಗಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ, ಇವತ್ತು ನಮ್ಮ ಸ್ಪೆಷಲ್ ಡೇ, ಇವತ್ತೇ ಜೊತೆಯಲ್ಲಿರಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾಳೆ. ಯಶೋಮತಿಯವರು, ಪ್ರಿಯಾಂಕಾ ಹೇಳಿದ್ದು ಸರಿಯಾಗಿದೆ, ಇವತ್ತು ಒಂದಿನ ಆಫೀಸ್ ಯೋಚನೆ ಎಲ್ಲ ಬಿಟ್ಟು ಪಾರ್ಟಿ ಎಂಜಾಯ್ ಮಾಡುವ ಅಂತ ಸಾರ್ಥಕ್ನ ಕರೀತಾರೆ. ಪ್ರಿಯಾಂಕಾ, ಓದೋಗೆ ಆಫೀಸ್ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹಾಗೆ ಹೋಗಬೇಡಿ, ಊಟ ಮಾಡ್ಕೊಂಡು ಹೋಗಿ, ನಾಳಿದ್ದು ಇಂಪಾರ್ಟೆಂಟ್ ಕೆಲಸಕ್ಕೆ ಬೇಕಾಗಿರೋದು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಸಾರ್ಥಕ್ ಜೊತೆ ಹೋಗ್ತಾಳೆ. ಒಟ್ಟಿನಲ್ಲಿ ಪ್ರಿಯಾಂಕಾ ಅತ್ತೆ ಮುಂದೆ ನಾನು ಒಳ್ಳೆ ಸೊಸೆ, ಆದರೆ ಸಾರ್ಥಕ್ ಸಂಸಾರದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಬಿಂಬಿಸ್ಬೇಕು ಅಂತ ತೀರ್ಮಾನ ಮಾಡಿದಾಳೆ. ಅವರಿಬ್ಬರ ಮಧ್ಯೆ ಏನೇ ಪ್ರಾಬ್ಲಮ್ ಆದರೂ ಸಾರ್ಥಕ್ ಇಂದ ಆಗಿದೆ ಅಂತ ಯಶೋಮತಿ ಅವರು ತಿಳ್ಕೊಳ್ಳೋ ಹಾಗೆ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಡಿವೋರ್ಸ್ ಆದಮೇಲೆ ತಪ್ಪು ಸಾರ್ಥಕ್ದು ಅಂತ ಎಲ್ಲರೂ ಅನ್ಕೋಬೇಕು, ತಾನು ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯಲಾಗಬೇಕು ಅನ್ನೋದು ಪ್ರಿಯಾಂಕಾ ಪ್ಲಾನ್ ಅನ್ಸುತ್ತೆ. ಇತ್ತ ವಧು ಮನೆಯಲ್ಲಿ ಸಚಿನ್ನ ಮೋಸದ ಬಗ್ಗೆ ಗೊತ್ತಿರದೆ ಅವನ ಮಾತಿಗೆ ಮರಳಾಗಿ ವಧು ತಂದೆ ಹೇಗಿದ್ರು ಅಕೌಂಟ್ ಬ್ಲಾಕ್ ಆಗಿರೋದು ಒಂದು ವಾರದಲ್ಲಿ ಸರಿ ಹೋಗುತ್ತೆ ಅಂತ ಕಮಲಾ ಆಂಟಿ ನೆಕ್ಲೆಸ್ನ ಅಡ ಇಟ್ಟು ಸಾಲ ತಗೊಳ್ಳೋಕೆ ಒಪ್ಕೋತಾರೆ. ಆದರೆ ಈ ವಿಷಯ ವಧುಗೆ ಗೊತ್ತಾಗಬಾರ್ದು. ಅವಳಿಗೆ ಸಾಲ ಅಂದ್ರೇನೆ ಆಗೋಲ್ಲ, ಅದರಲ್ಲೂ ಬೇರೆಯವರ ಒಡವೆ ಮೇಲೆ ಸಾಲ ತಗೊಳ್ಳೋಕೆ ಅವಳು ಖಂಡಿತ ಒಪ್ಪಲ್ಲ ಅಂತ ಹೇಳ್ತಾರೆ. ಮರುದಿನ ವಧು ಸಾರ್ಥಕ್ ಆಫೀಸಿಗೆ ಬಂದಿದ್ದಾರೆ. ಆದರೆ ಪ್ರಿಯಾಂಕಾ ಪಾರ್ಲರ್ಗೆ ಹೋಗಿ ತುಂಬಾ ಲೇಟ್ ಆಗಿ ಬರ್ತಾಳೆ. ಸಚಿನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಥಿಯೇಟರ್ಗೆ ಹೋಗಿರ್ತಾನೆ. ಅಲ್ಲಿ ಅವನ ನಾದಿನಿ ಭೂಮಿ ಅವಳ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದಾಳೆ. ಇಬ್ಬರು ಥಿಯೇಟರ್ನಲ್ಲಿ ಒಬ್ಬರಿಗೊಬ್ಬರು ಸಿಕ್ಕಿ ಬೀಳ್ತಾರೆ. ಈ ಕಡೆ ಪ್ರಿಯಾಂಕಾ ವಧು ಜೊತೆ ದುರಹಂಕಾರದಿಂದ ಮಾತಾಡ್ತಾಳೆ. ಕೆಲಸ ನೆನ್ಸ್ಬಿಡಲಾಗಬೇಕು, ಒಂದು ವಾರದಲ್ಲಿ ಡಿವೋರ್ಸ್ ಸಿಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಧು, ಹಾಗೆಲ್ಲ ಆಗಲ್ಲ, ಡಿವೋರ್ಸ್ ಇಮಿಡಿಯೇಟ್ ಆಗೂ ಆಗ್ಬೋದು, 6 ತಿಂಗಳಾದರೂ ಆಗ್ಬೋದು, ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾಳೆ. ಪ್ರಿಯಾಂಕಾ ಅಹಂಕಾರದಲ್ಲಿ, ನೀನು ಫೀಸ್ ಜಾಸ್ತಿ ತಗೋ, ಬಟ್ ಕೆಲಸ ಬೇಗ ಆಗಬೇಕು ಅಂದಾಗ ವಧು, ನನಗೆ ದುಡ್ಡು ಬೇಡ, ಕೆಲಸ ಪ್ರೊಸೀಜರ್ ಪ್ರಕಾರನೇ ಆಗೋದು ಅಂತಾಳೆ. ಅಂದರೆ ನೀನು ಡಿವೋರ್ಸ್ ಕೊಟ್ಟಾಗ ನಾನು ತಗೋಬೇಕಾ ಅಂತ ವ್ಯಂಗ್ಯವಾಗಿ ಕೇಳ್ತಾಳೆ. ವಧು, ಹಾಗಲ್ಲ ಮ್ಯಾಮ್, ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಪ್ರಿಯಾಂಕಾ ಕೋಪದಲ್ಲಿ, ನನಗೆ ಅರ್ಥ ಆಗ್ತಿಲ್ವಾ, ನಾನೇನು ದಡ್ಡಿನಾ ಅಥವಾ ಇಡಿಯಟಾ ಅಂತಾಳೆ. ವಧು, ನಾನು ಯಾವಾಗ ಹಾಗೆ ಹೇಳಿದೆ ಅಂತ ಕೇಳ್ತಾಳೆ. ಪ್ರಿಯಾಂಕಾ ಅಹಂಕಾರದಲ್ಲಿ, ನೀನು ಹಿಂಗೆ ಹಾಗೆ ಹೇಗೋ ಹೇಳೋದು ಬೇಡ, ನೀನಿರೋದು ನಾನು ಹೇಳಿದ್ದನ್ನು ಕೇಳೋಕೆ, ಬಾಯಿ ಮುಚ್ಕೊಂಡು ಕೇಳಬೇಕು ಅಷ್ಟೇ, ನನ್ನ ಡಿವೋರ್ಸ್ ನಾನು ಕೇಳಿದಾಗ ಸಿಗಬೇಕು ಅಂತ ಹೇಳ್ತಾಳೆ. ವಧು, ಆಗಲ್ಲ ಮ್ಯಾಮ್ ಅಂದಾಗ ಪ್ರಿಯಾಂಕಾ, ನನಗೆ ಎದುರುತ್ತರ ಕೊಡ್ತೀಯಾ, ದುಡ್ಡು ಬಿಸಾಕಿದ್ರೆ ನಿನ್ನಂಥ 1000 ಜನ ಲಾಯರ್ ಬಂದು ನಿಲ್ತಾರೆ ಅಂದಾಗ ವಧು ಕೋಪದಲ್ಲಿ ಡಿವೋರ್ಸ್ ಪೇಪರ್ನ ಪ್ರಿಯಾಂಕಾ ಮುಂದೆ ತೆಗೆದಿಟ್ಟು, ಹಾಗಾದರೆ ಕರೆಸ್ಕೊಳ್ಳಿ, ನನ್ನ ಆತ್ಮಗೌರವ ಮಾರಾಟಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಪ್ರಿಯಾಂಕಾ ಕೋಪದಲ್ಲಿ ಡಿವೋರ್ಸ್ ಪೇಪರ್ನ ಹರಿದು ಬಿಸಾಕ್ತಾಳೆ. ಮುಂದೆ ಡಿವೋರ್ಸ್ ಕೇಸ್ ಕತೆ ಏನು, ಸಚಿನ್ ಮೋಸ ಮಾಡ್ತಿರೋದು ವಧು ಮನೆಯವರಿಗೆ ಗೊತ್ತಾಗುತ್ತಾ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು.